ನಮಸ್ಕಾರ ಸ್ನೇಹಿತರೆ. ಹಿಂದಿನ ಒಂದು ತರಗತಿಯಲ್ಲಿ ನಾನು ಇರಿಯೇ ಬೀಳ್ದನಂ ಅನ್ನುವಂಥ ಕಾವ್ಯಭಾಗವನ್ನು ಹೇಳ್ತಾ ಇದ್ದೆ. ಭೀಮ ದುರ್ಯೋಧನರ ಯುದ್ಧಕ ಪ್ರಸಂಗವನ್ನು ನನ್ನ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಏನು ಅಂತಂದರೆ ವರ್ಣಿಸ್ತಾ ಹೋಗ್ತಾ ಇದ್ದಾನೆ. ಹಿಂದಿನ ಅವಧಿಯಲ್ಲಿ ನಾನು ಹೇಳ್ತಾ ಇದ್ದೆ, ಹಿಂದಿನ ಘಟನೆಗಳನ್ನು ನೆನೆಸ್ಕೊಂಡು ದುರ್ಯೋಧನ ಭೀಮನಿಗಾಗಲಿ ಭೀಮ ದುರ್ಯೋಧನಿಗಾಗಲಿ ಗದೆಯಿಂದ ಪ್ರಹಾರ ಮಾಡುವಂಥದ್ದು ಅಂತ. ಹೀಗೆ ಇವರಿಬ್ಬರ ಈ ಪರಸ್ಪರ ಗದಾ ಯುದ್ಧದ ಸಂದರ್ಭದಲ್ಲಿ ಒಬ್ಬರಿಗೂ ಏನಾಗ್ತಾ ಇಲ್ಲ ಅಂದರೆ ಇಲ್ಲಿ ಜಯ ಲಭಿಸ್ತಾ ಇಲ್ಲ ಅಂತ. ಕುರುಪುತ್ರನಿಗೆ ಒಂದು ರೀತಿ ಕಸಿವಿಸಿ ಆಗೋದಕ್ಕೆ ಪ್ರಾರಂಭ ಆಯಿತು. ಇನ್ನು ಎಷ್ಟು ಹೊತ್ತು ಅಂತ ಯುದ್ಧವನ್ನು ಮುಂದುವರಿಸೋದು ಅನ್ನುವಂಥದ್ದನ್ನು. ಹೀಗಾಗಿ ತನ್ನ ಆ ಚಿತ್ರಾಕಾರದ ಗದೆಯನ್ನು ತೆಗೆದುಕೊಂಡು ಮೇಲಕ್ಕೆತ್ತಿ ಅದನ್ನು ತಿರುಗಿಸ್ತಾ ಏನು ಅಂದರೆ ಗಗನ ಎತ್ತರಕ್ಕೆ ಹೋಗಿ, ಆಕಾಶದ ಎತ್ತರಕ್ಕೆ ಹೋಗಿ ಇನ್ನೇನು ಭೀಮನ ಮೇಲೆ ಪ್ರಹಾರ ಮಾಡಬೇಕು ಅಂತಿದ್ದಾನೆ. ಏನು ಅಂದರೆ ಈ ಅಖಂಡ ಏಕಛತ್ರ ಸಾಮ್ರಾಜ್ಯಕ್ಕೆ ಒಬ್ಬನೇ ವಾರಸುದಾರ ಇರಬೇಕು ಅನ್ನುವಂಥ ಮಾತನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ಮೊದಲಿಸ್ತಾ ಏನು ಮಾಡ್ತಾನೆ, ತನ್ನ ಗದೆಯನ್ನು ತೆಗೆದುಕೊಂಡು ಆ ಭೀಮನ ಮೇಲೆ ಪ್ರಯೋಗ ಮಾಡುವಂಥದ್ದನ್ನು ಹೇಳ್ತಾ ಇದೆ. ಈಗ ಮುಂದಿನ ಒಂದು ಪದ್ಯ, 12ನೇ ಪದ್ಯ. ತೆರಪಂ ನಿಟ್ಟಿಸಿ ಕುರುಪತಿ ಬರಸಿಡಿಲ್ ಎರಗುವೋಲ್ ಎರಗಿ ಪೊಯ್ಯಲೊಡಂ ಮೇಯ ಮರಿದು ಪವನಜನಂ ಮೈ ಮರಿದು ಏನೆಂದರಿಯದೆ ಮತಿ ವಿಕಳನಾಗಿ ವಿವೇಕಶೂನ್ಯನಾಗಿ ಮೂರ್ಛೆಗೆ ಸಂದಂ. ನೋಡ್ರಿ, ಛತ್ರಿಯಾಕಾರದ ಆ ಗದೆಯನ್ನು ಛತ್ರಿಯಾಕಾರದಲ್ಲಿ ಬೀಸ್ತಾ ಆಕಾಶದ ಎತ್ತರಕ್ಕೆ ಹಾರಿದಂಥ ದುರ್ಯೋಧನ ಏನು ಮಾಡ್ದ ಅಂತಂದ್ರೆ ತೆರಪಂ ನಿಟ್ಟಿಸಿ ತೆರಪಿಸಿದ್ರೆ ತೆರಪ ಅಂದರೆ ಸಂದರ್ಭವನ್ನು ನೋಡಿ, ಸರಿಯಾದ ಸಂದರ್ಭವನ್ನು ನೋಡಿ ದುರ್ಯೋಧನ ಬರಸಿಡಿಲ ಎರಗವೋಲ್ ಎರಗಿ, ಬರಸಿಡಿಲು ಎರಗುವಂತೆ. ಏನು ಅಂತಂದರೆ ಪೊಯ್ಲೊಡಂ ಅಂದರೆ ಬೀಳುವಂತೆ ಅಂತ. ಮೈ ಮುರಿದು, ಮೈಯನ್ನು ಹಿಗ್ಗಿಸಿ ಆತನ ಭೀಮನ ಮೈ ಮೇಲೆ ಬಿದ್ದು ಹೊಡೆದಾಗ, ಗದೆಯಿಂದ ಪ್ರಹಾರ ಮಾಡಿದಾಗ ಭೀಮನಿಗೆ ಮೈಯನ್ಮರಿದು ಪವನಜನಂ, ಹೌದಾ, ಪವನಜನಂ ಅಂದರೆ ವಾಯುಪುತ್ರ, ಪವನಪುತ್ರ ಅಂತ ಹೇಳಿ ನಾವು ಹೇಳ್ತೀವಿ. ಆ ವಾಯುಪುತ್ರನಿಗೆ ತನಗೇನಾಯಿತು ಅಂತ ಏನಂದರಿಯದಂ ಮತಿ ವಿಕಳನಾಗಿ ವಿವೇಕಶೂನ್ಯನಾಗಿ, ಬಡದಂಥ ರಭಸಕ್ಕೆ, ಪೆಟ್ಟಿನ ರಭಸಕ್ಕೆ ಏನು ಅಂದರೆ ತನಗೇನಾಯಿತು ಅಂತ ತಿಳಿಯದನೆ ಭೀಮ ಬುದ್ಧಿಶೂನ್ಯನಾಗಿದ್ದಾನೆ, ವಿವೇಕಶೂನ್ಯನಾಗಿದ್ದಾನೆ. ಅಷ್ಟೇ ಅಲ್ಲದೆ ಮೂರ್ಛೆಗೆ ಸಂದಂ, ಹೌದಾ, ಭೀಮ ಆ ದುರ್ಯೋಧನ ಹೊಡೆದಂಥ ಹೊಡೆತಕ್ಕೆ ಏನು ಅಂದರೆ ವಿವೇಕಶೂನ್ಯನಾಗಿ ಬುದ್ಧಿಶೂನ್ಯನಾಗಿ ಏನಾಗ್ತಾ ಇದ್ದಾನೆ ಅಂತಂದ್ರೆ ಮೂರ್ಛಿತನಾಗಿ ಕೆಳಗೆ ಬಿದ್ದು ಬಿಟ್ಟನು. ಈ ಪ್ರಸ್ತಾವದೋಳ್ ಧಾತು ನಿರ್ಜರಗಿರಿ ಕೆಡವಂತು ಕೆಡದಿರ್ದ ಬಗೆಯಂ ನೋಡಿ. ಭೀಮ ಅಜಾನುಬಾಹು, ಆ ಮೂರ್ಛೆ ಬಿದ್ದಂಥ ಅಥವಾ ಭೀಮನಿಗೆ ಬಡದಾಗ ಆತ ಹೇಗಂದ್ರೆ ಒಂದು ಪರ್ವತವೇ ಏನು ಅಂದರೆ ಕೆಳಗೆ ಬಿದ್ದಾಗ, ಅಂದರೆ ಬಹಳಷ್ಟು ದೈಹಿಕವಾದ ಸದೃಶಾಲಿಯಾದಂಥವನು, ಹೌದಾ. ಈಗ ಆ ಪರ್ವತವೇ ಏನು ಅಂದರೆ ಕೆಳಗೆ ಬಿದ್ದ ಹಾಗೆ ಭೀಮ ಏನಾಗ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಕೆಳಗಡೆ ಬೀಳ್ತಾ ಇದ್ದಾನೆ. ಆತನನ್ನು ನೋಡಿ ಅಂತ, ಆತನನ್ನು ನೋಡಿ ಹೇಳ್ತಾ ಇರೋದು, ಕೆಡದೊಡೆ ಪವನಜನ್ ಆಹವದೆಡೆಯೋಳ್ ಬೀಳ್ದವನನ್ ಇರಿಯಲಾಗದು ಎಂಬರ ಗಡಂ ಎಂದು ಅಂಬರ ತಳದೋಳ್ ಪಡವೀಶಂ ಗದೆಯನೆತ್ತಿ ತಿರ್ಪಿದನ್ ಆಗಳ್. ನೋಡ್ರಿ, ತಲೆ ತಿರುಗಿ ಮೂರ್ಛೆ ಹೋದಂಥ ಭೀಮನನ್ನು ಕಂಡು ದುರ್ಯೋಧನ ಹೇಳ್ತಾ ಇದ್ದಾನೆ ಏನು ಅಂದ್ರೆ, ಕೆಡೆದೊಡೆ ಪವನಜನ್,
ಪವನಜ ಅಂದರೆ ಮತ್ತೆ ಪವನಪುತ್ರ ಭೀಮ ಅಂತ. ಆಹವದ ಎಡೆಯೋಳ್, ಆಹವ ಅಂದರೆ ಯುದ್ಧ ಅಂತ. ಯುದ್ಧದಲ್ಲಿ ಅಥವಾ ಯುದ್ಧದ ಸ್ಥಳದಲ್ಲಿ ಏನು ಅಂದರೆ ಬೀಳ್ದವನನ್ನು ಇರಿಯಲಾಗದು. ಏನು ಅಂದರೆ ಸೋತು ಕೆಳಗೆ ಬಿದ್ದವನನ್ನು ಕೊಲ್ಲಬಾರದು, ಇರಿಬಾರದು ಅಂತ. ಅಂದರೆ ಮತ್ತೆ ಆತನ ಮೇಲೆ ಪ್ರಹಾರವನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಆತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಯುದ್ಧದ ನಿಯಮವನ್ನು ಆತ ಹೇಳ್ತಾ ಇದ್ದಾನೆ. ಪೊಡವೀಶಂ ಗದೆಯನ್ನೆತ್ತಿ ತಿರ್ಪಿದನ್ ಆಗಳ್. ಒಂದು ರೀತಿ ಉತ್ಸಾಹದಲ್ಲಿ ಗೆದ್ದಂಥ ಒಂದು ಠೇವಲ್ಲಿ ಏನು ಮಾಡ್ತಾ ಇದ್ದಾನೆ ಅಂದರೆ ಆ ಗದೆಯನ್ನು ತಿರುತ್ತಾ ಇದ್ದಾನೆ ದುರ್ಯೋಧನ. ಆ ಪ್ರಸ್ತಾವದೋಳ್ ಧರ್ಮಯುದ್ಧಂ ನೆನೆದು. ನೋಡ್ರಿ, ಯುದ್ಧವನ್ನು ಮಾಡಬೇಕಾದ್ರೂ ಕೆಲವಷ್ಟು ನಿಯಮಗಳಿವೆ. ಏನು ಅಂತಂದ್ರೆ ನಿಶಸ್ತ್ರನಾದವನ ಮೇಲೆ ಪ್ರಹಾರ ಮಾಡೋಂಗಿಲ್ಲ, ಅಂದರೆ ಶಸ್ತ್ರ ಹಿಡದೇ ಇರೋನ ಮೇಲೆ ಪ್ರಹಾರ ಮಾಡೋ ಹಾಗಿಲ್ಲ. ಅದೇ ರೀತಿ ಯುದ್ಧದಲ್ಲಿ ಕೆಳಗೆ ಬಿದ್ದು ಬಹಳಷ್ಟು ತೀವ್ರವಾಗಿ ಗಾಯಗೊಂಡಂಥವನನ್ನು ಮತ್ತೆ ಆತನ ಮೇಲೂ ಪ್ರಹಾರ ಮಾಡೋ ಹಾಗಿಲ್ಲ. ಹೀಗೆ ಈ ಪ್ರಸ್ತಾವದೊಳ್ ಧರ್ಮಯುದ್ಧಂ ನೆನೆದು, ಅಂದರೆ ಯುದ್ಧದ ಧರ್ಮ ನೀತಿಯನ್ನು, ಯುದ್ಧದ ಧರ್ಮ ನಿಯಮವನ್ನು ನೆನ್ಕೊಂಡು ದುರ್ಯೋಧನ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ಇರಿಯೇಂ ಬೀಳ್ದನನೆಂಬಿ ಬಿರುಬಿಂದಂ ಬೀಸೆ ಗದೆಯ ಗಾಳಿಯಂ ಕೊಳೆಗಳಲ್ ಅರ್ಚಿಸುವುದು ಭೀಮನ ಮೈನೆರೆದವನಂ ತಂದೆ ಸುತರ್ಗೆ ಕೂರದರ್ ಉರಳೆ. ಮುಂದೆ ಹೊರದು ದುರ್ಯೋಧನ ಧರ್ಮಯುದ್ಧದ ನೀತಿಯನ್ನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ ಇರಿಯೇಂ ಬೀಳ್ದನನೆಂಬಿ. ನಿಮ್ಮ ಈ ಕಾವ್ಯ ಭಾಗದ ಶೀರ್ಷಿಕೆನೂ ಇದೆ ನೋಡ್ರಿ, ಹೌದಾ? ಬಿದ್ದವನನ್ನು ಕೊಲ್ಲಬಾರ್ದು. ಇರಿ ಅಂದರೆ ಸಾಯಿಸೋದು ಅಥವಾ ಕೊಲ್ಲೋದು ಅಂತ ಅರ್ಥ. ಆ ಕೆಳಗೆ ಬಿದ್ದವನನ್ನು, ಸೋತವನನ್ನು ಏನು ಅಂದರೆ ಆತನ ಮೇಲೆ ಮತ್ತೆ ಪ್ರಹಾರವನ್ನು ಮಾಡಬಾರ್ದು ಅಂತ ಹೇಳಿ ಆ ಗದೆಯನ್ನು ಬೀಸುವಂಥ ಸಂದರ್ಭದಲ್ಲಿ, ಹೌದಾ, ಆ ಗದೆಯನ್ನು ಬೀಸುವಂಥ ಸಂದರ್ಭದಲ್ಲಿ ಹೇಗೆ ಜೋರಾಗಿ ಗದೆಯನ್ನು ಬೀಸ್ತಾನೆ. ಯುದ್ಧದಲ್ಲಿ ಬಿದ್ದವ್ರನ್ನ ಕೊಲ್ಲಬಾರ್ದು ಅನ್ನುವಂಥ ಆವೇಶವುಳ್ಳಂಥ ದುರ್ಯೋಧನ ತನ್ನ ಗದೆಯನ್ನು ರಭಸದಿಂದ ಬೀಸುತ್ತಿರಬೇಕಾದ್ರೆ ಬೀಸೆ ಗದೆಯಂ ಅಂತ ಬಿರುಬಿಂದಂ ಅಂದರೆ ಬಹಳಷ್ಟು ರಭಸದಿಂದ ಬೀಸ್ತಾ ಇದ್ದಾನೆ. ಗದೆಯ ಗಾಳಿ ಕೊಳೆಯನ್ನೆಚ್ಚಿಸೋದು. ಏನು ಅಂತಂದ್ರೆ ಆ ಗದೆನ ಜೋರಾಗಿ ರಭಸದಿಂದ ಬೀಸ್ತಾ ಇರಬೇಕಾದ್ರೆ ಆ ಗದೆಯಿಂದ ಹೊಂಟಂಥ ತಂಪಾದ ಗಾಳಿ ಸ್ಮೃತಿ ತಪ್ಪಿದಂಥ ಭೀಮನಂ ಮೈದವರಂ ತಂದೆ ಸುತರ್ಗೆ ಕೂರದ ಓಳರೆ. ಏನು ಅಂತಂದರೆ ಆ ತಂಪಾದ ಗಾಳಿ ಸ್ಮೃತಿ ತಪ್ಪಿ ಬಿದ್ದಂಥ ಭೀಮನನ್ನು ಚೇತರಿಸ್ತು ಅಂತ. ಆ ಗಾಳಿಯ ಸ್ಪರ್ಶದಿಂದ, ಗದೆಯಿಂದ ಏನು ರಭಸವಾದಂಥ ಗಾಳಿ ಹೊಮ್ತಾ ಇದೆಯಲ್ಲ, ಆ ತಂಪಾದ ಗಾಳಿ ಏನು ಅಂದರೆ ಭೀಮನನ್ನು ಎಚ್ಚರಗೊಳಿಸ್ತಾ ಇದೆ ಅನ್ನುವಂಥದ್ದನ್ನು ಕವಿ ವರ್ಣಿಸ್ತಾನೆ. ಮತ್ತೊಂದು ವಿಷಯವನ್ನು ಹೇಳ್ತಾನೆ, ತಂದೆ ಸುತರ್ಗೆ ಕೂರದರ್ ಒಳರೆ. ಹೌದಾ? ಅಂದರೆ ಇದರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ, ಗಾಳಿಯ ಸ್ಪರ್ಶದಿಂದ ಭೀಮ ಎಚ್ಚರಗೊಂಡದ್ದು ಏನು ವಿಶೇಷ ಅಲ್ಲ ಅಂತ. ಯಾಕೆ ಅಂದರೆ ಭೀಮ ವಾಯುಪುತ್ರ, ಹೌದಾ, ಪವನಪುತ್ರ. ಅಂದರೆ ಗಾಳಿಯೇ, ಅಂದರೆ ತಂದೆಯೇ ಮಗನನ್ನು ರಕ್ಷಣೆ ಮಾಡಲಿಲ್ಲ ಅಂದರೆ ಹೇಗೆ ಅಂತ, ಹೌದಾ? ಇಲ್ಲೇನು ಆಶ್ಚರ್ಯ ಏನಿಲ್ಲ, ಭೀಮ ಗಾಳಿಯಿಂದ ಎಚ್ಚರಗೊಂಡಂಥದ್ದು ಆಶ್ಚರ್ಯ ಏನಿಲ್ಲ. ಯಾಕಂದ್ರೆ ತಂದೆ ತಾನೇ ಮಗನನ್ನು ರಕ್ಷಣೆ ಮಾಡಬೇಕಾದದ್ದು ಅನ್ನುವಂಥದ್ದನ್ನು ಕವಿ ಇಲ್ಲಿ ವರ್ಣನೆಯನ್ನು ಮಾಡ್ತಾನೆ. ಹೀಗಾಗಿ ಆ ತಂಪಾದ ಗಾಳಿಯಿಂದ ಏನು ಅಂದರೆ ಭೀಮ ಎಚ್ಚರಗೊಳ್ತಾ ಇದ್ದಾನೆ ಎನ್ನುವಂಥದ್ದು. ದಾನೀಮುಂ ಶೂರನುಂ ತಾನೆಚ್ಚರಳಿಕುಂ ಗದಾನಿಲಂ ಮೂರ್ಛಿತನಂ ದೀನನುಂ ಪಂದೆಯಂ ಪೆನಿಯಳ ನೆಲ್ಚಿ ಅರಿಕ್ ಅಬ್ಜ ವಿಜನ ಪವನಂ. ಮುಂದುವರೆದು ಭೀಮನನ್ನು ಆ ಗಾಳಿಯಿಂದ, ಏನು ತಂಪಾದ ಗಾಳಿ ಭೀಮನಿಗೆ ಬಡೋದೇನು ಅಂದರೆ ಭೀಮ ಎಚ್ಚರ ಆಗ್ತಾ ಇದ್ದಾನೆ. ಯಾಕಂದ್ರೆ ಭೀಮ ದಾನಿಯು, ಹೌದಾ, ಶೂರನನ್ನು ಎಚ್ಚರಿಸುವಂಥದ್ದು ಅಂತ. ಆ ಗದೆಯ ಗಾಳಿ ಭೀಮನನ್ನು ಯಾಕೆ ಎಚ್ಚರಿಸ್ತು ಅಂತಂದರೆ ಅವನೊಬ್ಬ ಆತನ ಮಾಡಿದಂಥ ದಾನದ ಪ್ರಭಾವದಿಂದ. ಕ್ಷತ್ರಿಯರೆಲ್ಲ ದಾನವನ್ನು ಮಾಡ್ತಿದ್ದಂಥದ್ದು ನಮ್ಗೆ ಗೊತ್ತಿದೆ, ಹೌದಾ? ಹೀಗಾಗಿ ಆತ ಮಾಡಿದಂಥ ದಾನದ ಪ್ರಭಾವದಿಂದ, ಭೀಮನ ಶೌರ್ಯ ಗುಣದಿಂದ
ಏನು ಮಾಡ್ತಾ ಇದೆ ಅಂತಂದರೆ ಗದಾನಿಲೆಯ ಮೂರ್ಛಿತನಂ. ಹೌದು, ಆ ದಾನದ ಗುಣದಿಂದ ಮತ್ತು ಶೂರತ್ವದಿಂದ, ದಾನ ಹೆಂಗೆ ಕರ್ಣರಿ ಅಂತ ನಾವು ಅನ್ಬೋದು. ಆದರೆ ಕ್ಷತ್ರಿಯನಾಗಿರೋದ್ರಿಂದ ಏನು ಅಂದರೆ ದಾನಕ್ಕೆ ಅವರು ದಾನವನ್ನು ಮಾಡಿರುವಂಥದ್ದು ಅಂತ. ಹೀಗಾಗಿ ಆ ದಾನವನ್ನು ಮಾಡಿದಂಥ ಶೂರಗುಣವನ್ನು ಹೊಂದಿರುವಂಥ ಆ ಭೀಮನನ್ನು ಏನು ಅಂದರೆ ಇಲ್ಲಿ ಎಚ್ಚರಿಸ್ತಾ ಇದೆ. ಈಗ ಆ ಗದೆಯ ಗಾಳಿ ಎನ್ನುವಂಥದ್ದನ್ನು ಹೇಳ್ತಾ ಇದೆ. ಇಷ್ಟೆಲ್ಲ ಒಳ್ಳೆ ಗುಣಗಳನ್ನು ಹೊಂದಿರೋಂಥ ಭೀಮನನ್ನು ಕೇವಲ ಆ ಗದೆಯ ಗಾಳಿ ಏನು ಮಾಡ್ತಾ ಇದೆ ಅಂದರೆ ಎಚ್ಚರಿಸ್ತಾ ಇದೆ ಅಂತ. ಹೇಗೆ ಅಂತಂತಂದರೆ ಮುಂದೆ ಹೇಳ್ತಾರೆ, ತಾವರೆ ದಳದ ಸುವಾಸನೆ ಬೆರೆಸಿದಂಥ ಸರೋವರದ ಗಾಳಿ ಅಂತ ಕವಿ ವರ್ಣಿಸ್ತಾನೆ ಇಲ್ಲಿ. ಆ ಗದೆಯ ಗಾಳಿ ಏನು ಮಾಡ್ತಾ ಇದೆ ಅಂತಂದ್ರೆ ಆತನನ್ನು ಎಚ್ಚರಿಸ್ತಾ ಇದೆ. ಇಲ್ಲಿ ಇನ್ನೊಂದು ಹೋಲಿಕೆಯನ್ನು ಕೊಡ್ತಾನೆ ಕವಿ. ನಾವು ಸಾಕಷ್ಟು ಸರಿ ಕೇಳಿದ್ದೀವಿ, ಗದಾಯುದ್ಧದಲ್ಲಿ ಸತ್ಯಾಶ್ರಯ ಇರುಬಿಡಂಗನನ್ನು ಭೀಮನಿಗೆ ಹೋಲಿಸ್ತಾನೆ ರನ್ನ ಅಂತ. ಹೀಗಾಗಿ ನಾವಿಲ್ಲಿ ಸತ್ಯಾಶ್ರಯ ಇರುಬಿಡಂಗನನ್ನು ರನ್ನ ಹೊಗಳ್ತಾನೆ ಅನ್ನುವಂಥದ್ದನ್ನು ಗಮನಿಸಬೇಕು. ಹೇಗೆ ದಾನಗುಣ ಅಥವಾ ಶೂರಗುಣ ಅಂತ ಹೇಳ್ತಾ ಇದ್ದೀವಲ್ಲ, ಸತ್ಯಾಶ್ರಯ ಇರುಬಿಡಂಗನನ್ನು ಹೇಳ್ತಾನೆ ಇಲ್ಲಿ. ಹೌದಾ, ದೀನರನ್ನು, ಬಡವರನ್ನು ರಕ್ಷಣೆ ಮಾಡುವಂಥದ್ದು, ಹೌದಾ, ಹೇಡಿಗಳನ್ನು ರಕ್ಷಣೆ ಮಾಡುವಂಥದ್ದು. ಹೀಗೆ ಸತ್ಯಾಶ್ರಯ ಇರುಬಿಡಂಗನನ್ನು ಸಹ ಏನಂದ್ರೆ ಆತನು ದಾನಿಯಾಗಿದ್ದ, ಶೌರ್ಯವನ್ನು ಹೊಂದಿದ್ದ ಅಂತ ಸತ್ಯಾಶ್ರಯ ಇರುಬಿಡಂಗನನ್ನು ಇಲ್ಲಿ ಹೋಲಿಸ್ತಾ ಇದ್ದಾನೆ. ಭೀಮ ಮತ್ತು ಸತ್ಯಾಶ್ರಯನ ಇಬ್ಬರನ್ನು ಹೋಲಿಸ್ತಾನೆ ರನ್ನ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಜ್ವಳನ ಸಖಸುತನ ಮೂರ್ಛೆಯಂ ತಿಳಿದುಂ ಮುಂ ತಿಳಿಯಲಿಲ್ಲ ಕಣ್ಣೋಳ್ ಅಂತು ಅವಳಿಪ ಕಡುಗೆಂಪು ಕೌರವ ಕುಳಂಗೆ ಕಡುಮುಳಿದ ಜವಣ ಕಣ್ಬೇಡಿನ ವೋಲ್. ಹೀಗೆ ಭೀಮನ ಮೂರ್ಛೆ ತಿಳಿಗೊಂಡಾಗ ಜ್ವಳನ ಸಖ, ಜ್ವಳನ ಸಖ ಅಂತಂದರೆ ಅಗ್ನಿಯ ಮಿತ್ರ ಅಂತ. ಅಗ್ನಿಯ ಮಿತ್ರ ಯಾರಾದರೂ ವಾಯು, ಹೌದಾ. ಜ್ವಳ ಅಂದರೆ ಅಗ್ನಿ ಅಂತ ಅರ್ಥ. ಜ್ವಳನ ಸಖ ಯಾರು ಅಂದರೆ ಇಲ್ಲಿ ವಾಯುದೇವರು ಅಂತ ಅಥವಾ ಪವನ ಅಂತ ಹೇಳ್ತೀವಿ. ಜ್ವಳನ ಸಖಸುತನ ಅಂದರೆ ಅಗ್ನಿಯ ಮಿತ್ರನಾದಂಥ ವಾಯುಸುತ ಅಂದರೆ ಭೀಮನೇ ಅಂತ ಅರ್ಥ, ಹೌದಾ. ಆ ಮೂರ್ಛೆಯಿಂದ ತಿಳಿಗೊಂಡ ಅಂತ. ಆತ ಮೂರ್ಛೆಯಿಂದ ತಿಳಿಗೊಂಡಾಗ ತಿಳಿಯಲಿಲ್ಲ ಕಣ್ಗಳು ಅಂತೂ ಅವಳಿಪ ಕಡುಗೆಂಪು. ತನ್ನ ಕಡೆಗಣ್ಣಿಂದ ದುರ್ಯೋಧನನ ಮೇಲೆ ಕೌರವ ಕುಳಂ ಕಡುಮಳೆದು ಜವನ ಕಣ್ಬಿಡೆ ಓಲ್. ತನ್ನ ಮೂರ್ಛೆ ತಿಳಿಗೊಂಡಾಗ ತನ್ನ ಕಡೆಗಣ್ಣಿಂದ, ಯಾಕಂದರೆ ಭೀಮನಿಗೆ ದುರ್ಯೋಧನ ಕಂಡ್ರೆ ವಿಪರೀತ ಸಿಟ್ಟು, ತನ್ನ ಕಡೆಗಣ್ಣಿಂದ ದುರ್ಯೋಧನನ ಮೇಲೆ ಆ ಕೋಪದಿಂದ ದೃಷ್ಟಿಯನ್ನು ನೋಡಿದಾಗ ಕಡುಮುಳಿದು ಅಂದರೆ ಭಾಳಷ್ಟು ಅತಿ ಕೋಪ ಅಂತ. ಆ ಅತಿ ಸಿಟ್ಟಿನಿಂದ ದುರ್ಯೋಧನನ ಕಡೆ ನೋಡಿದಾಗ ಅದು ಹೇಗಿತ್ತು ಅನ್ನುವಂಥದ್ದನ್ನು ಕವಿ ವರ್ಣಿಸ್ತಾನೆ. ಜವನ ಕಣ್ಬಿಡನ್ ಓಲ್. ಹೇಗೆ ಅಂದರೆ ಜವ ಅಂದರೆ ಯಮ ಅಂತ. ಯಮನ ಕೆಟ್ಟ ಕಣ್ಣೇ ಬಿದ್ದದೇನು, ಆ ಥರ ಏನಾದ್ರು ಕಡು ಕೆಂಪಾಗಿತ್ತು ಅನ್ನುವಂಥದ್ದನ್ನು ಕವಿ ಹೇಳ್ತಾನೆ. ದುರ್ಯೋಧನನ ಮೇಲೆ ಯಮನ ಕಣ್ಣೇ ಬಿದ್ದದೇನೋ ಅನ್ನೋಷ್ಟು ಆ ಕೋಪದಿಂದ ಸೇರಿದಂಥ ಆ ಕಣ್ಣುಗಳಲ್ಲೇನು ಅಂತಂದರೆ ದುರ್ಯೋಧನ ಬಗೆಗೆ ಇದ್ದಂಥ ಸಿಟ್ಟೇನಾಗ್ತಾ ಇತ್ತು ಅಂದರೆ ವ್ಯಕ್ತ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂತೂ ಮೂರ್ಛೆಯಂ ಮಾರುತಂ ಎಳ್ಚಿದಾಗಳ್. ಅಂತೂ ಇಂತೂ ಮೂರ್ಛೆಯಿಂದ ಎದ್ದಂಥ ದುರ್ಯೋಧನ ಭೀಮ, ಹೌದಾ. ಪೊಡೆಯ ಅಲರಾತಂ ರಾಗದ ತೊಡೆಯಂ ಪೊಯ್ದು ಆರ್ವ ನೆವದೆ ನೆರನ್ ಈತಂಗೆ ಈ ಎಡೆಯಂದು ತೋರಿಕುಡೆ ಪೊಲಗಿಡದೆ ಅರಿದಂ ಪರಮ ಪಂಡಿತಂ ಪವನಸುತಂ. ಸಾವರ್ಸ್ಕೊಂಡೆದ್ದಂಥ ಭೀಮನಿಗೆ ಯಾರು ಅಂತಂದರೆ ಕೃಷ್ಣ. ಪೊಡೆಯ ಅಂದರೆ ತೊಡೆಯ ಅಂತ. ತೊಡೆಯನ್ನು ಅಲರಾತಂ ರಾಗದೇ ತೊಡೆಯಂ. ಏನು ಅಂದರೆ ಭೀಮ ಎದ್ದಂಥ ಖುಷಿಯಲ್ಲಿ ಅಂತ ಅನ್ನೋ ಅರ್ಥದಲ್ಲಿ ಕೃಷ್ಣ ಏನು ಮಾಡ್ತಾ ಇದ್ದಾನಂದ್ರೆ ನೆವದ ತೆರೆಯಂ ಈತಂಗೆ ಎಡೆಯ, ತನ್ನ ತೊಡೆಯನ್ನು ತಟ್ಟಿಕೊಂಡು ಉದ್ಗಾರವನ್ನು, ಹರ್ಷೋದ್ಗಾರವನ್ನು ಮಾಡ್ತಾ ಇದ್ದಾನೆ. ಹರ್ಷೋದ್ಗಾರ ಮಾಡುವ ನೆಪದಲ್ಲಿ
ಭೀಮ ಎದ್ದ ಅನ್ನುವಂಥ ಹರ್ಷೋದ್ಗಾರ ಮಾಡುವ ನೆಪದಲ್ಲಿ ತನ್ನ ತೊಡೆಯನ್ನು ತಟ್ತಾ ಇದ್ದಾನೆ. ಬರೀ ತೊಡೆಯನ್ನು ತಟ್ಟೋದಷ್ಟೇ ಅಲ್ಲದೆ ಆ ದುರ್ಯೋಧನನ ಮರ್ಮಸ್ಥಾನವನ್ನು ತಿಳಿಸ್ತಾ ಇದ್ದಾನೆ, ಆತನ ಜೀವಸ್ಥಾನವನ್ನು ತಿಳಿಸ್ತಾ ಇದ್ದಾನೆ. ಎಲ್ಲಿ ಅಂದ್ರೆ ಆತನ ತೊಡೆಯಲ್ಲಿ ವಜ್ರಾಯುಧ ಇರ್ತದೆ, ಆತನ ತೊಡೆಯಲ್ಲಿ ಆತನ ಜೀವ ಇರುತ್ತದೆ. ಹೀಗಾಗಿ ಈತಂ ಎಡೆಯೆಂದು ತೋರಿಕುಡೆ ಪೊಲಗಿಡದೆ ಅರದಿಂ ಪರಂ ಪಂಡಿತಂ ಪವನಸುತಂ. ಆ ಪವನಸುತನಾದಂಥ ಪರಮ ಪಂಡಿತನಾದಂಥ ಭೀಮನಿಗೆ ತಪ್ಪದೆ ಆ ದುರ್ಯೋಧನನ ಮರ್ಮಸ್ಥಾನವನ್ನು ತೋರಿಸ್ತಾ ಇದ್ದಾನೆ ಕೃಷ್ಣ. ಹೆಂಗೆ ತೋರಿಸ್ತಾ ಇದ್ದಾನಂದ್ರೆ ನೇರವಾಗಿ ಹೇಳ್ತಾ ಇಲ್ಲ. ಭೀಮ ಎದ್ದಂಥ ಖುಷಿಯನ್ನು ನೆಪವಾಗಿಟ್ಕೊಂಡು ಆ ತೊಡೆ ತಡ್ತಾ ಏನು ಮಾಡ್ತಾ ಇದ್ದಾನಂದ್ರೆ ಭೀಮನಿಗೆ ಆತನ ದುರ್ಯೋಧನನ ಮರ್ಮಸ್ಥಾನದ ಬಗ್ಗೆ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ತಿಳಿಸಿಕೊಡುತ್ತಿರುವಂಥದ್ದು. 18ನೇ ಪದ್ಯ. ತಿಳಿದಾಗಳ್ ನೆರೆ ನಿಂತುಂಟು ಎಂದು ನೆಲಂ ಮಾರುದ್ದಿ ಕೈಯಿಂ ಧರಾತಳದೋಳ್ ಸಾರ್ಚಿದ ತನ್ನ ತೀವ್ರಗದೆಯಂ ಕಂಡು ಎತ್ತಿಕೊಂಡು ಅಂಬರಸ್ಥಳದಿಂ ಸಿಡಿಲೇಳೆಯಿಂದ ಎರಗಿ ಪೊಯ್ವಾಗಳ ಗದಾದಂಡದಿಂ ಮುಳಿದಿಟ್ಟಂ ಕಲಿಸತ್ತಿಗಂ ಕುರುಕುಭೃತ ಚಂಡೋರದಂಡಂಗಳ. ಕೃಷ್ಣ ದುರ್ಯೋಧನ ಮರ್ಮಸ್ಥಾನವನ್ನು ನೋಡಿದಾಗ ಇದನ್ನು ತಿಳಿದಾಗಳ್ ಇದನ್ನು ತಿಳಿದುಕೊಂಡಂಥ ಯಾರು? ಭೀಮ. ನೆಲಂ ಮಾರುದ್ದಿ ಕೈಂ, ನೆಲಕ್ಕೆ ಜೋರಾಗಿ ಏನು ಅಂತಂದರೆ ಗುದ್ದಿ. ಯಾಕಂದ್ರೆ ಆತನ ಸಿಟ್ಟನ್ನೆಲ್ಲ ಹೊರಗೆ ಹಾಕ್ತಾ ಇದ್ದಾನೆ ಭೀಮ. ಕೂಡಲೇ ತನ್ನ ಕೈಯಿಂದ ನೆಲಕ್ಕೆ ಗುದ್ದಿ ಆ ಭೂಮಿಯ ಮೇಲೆ ಧರಾತರಳದು ಸಾರ್ಚಿದ್ದ, ಆ ಭೂಮಿಯ ಮೇಲೆ ಬಿದ್ದಂಥ ತನ್ನ ತೀವ್ರ ಗದೆಯಂ ಕಂಡು ಎತ್ತಿಕೊಂಡು, ಭೂಮಿಯ ಮೇಲೆ ಕೆಳಗಡೆ ಬಿದ್ದಂಥ ಆ ಭಯಂಕರವಾದಂಥ ಗದೆಯನ್ನು ಕಂಡು ಎತ್ತಿಕೊಂಡು ಅಂಬರ ಸ್ಥಳದಿಂ ಆಕಾಶದಿಂದ ಸಿಡಿಲ ಏಳೆಯಿಂದ ಎರಗಿ, ಸಿಡಿಲೆರಗುವ ವೇಗದಿಂದ ಏನು ಅಂದರೆ ಪೊಯ್ಗಳ ಗದಾದಂಡದಿಂ ಉಳಿದಿಟ್ಟಂ ಕಲಿಸತ್ತಿಗಂ ಕುರುಕೃಭುತ ಚಂಡೋರ ದಂಡಂಗಳಂ. ಆ ಕೆಳಗಡೆ ಬಿದ್ದಂಥ ಭಯಂಕರವಾದಂಥ ಗದೆಯನ್ನು ಎತ್ಕೊಂಡು ಆಕಾಶದಿಂದ ಸಿಡಿಲೆ ಹೇಗೆ ವೇಗವಾಗಿ ಎರಗ್ತಾ ಇರ್ತದೋ ಹಾಗೆ ದುರ್ಯೋಧನನ ಮೇಲೆ ಬಿದ್ದು ಹೊಡೆಯುವಾಗ ಕೋಪವ ಅತಿಯಾಗಿ ಗದೆಯಿಂದ ಆತನಿಗೆ ಏನು ಮಾಡ್ತಾನೆ ಅಂತಂದ್ರೆ ಇಲ್ಲಿ ಹೊಡೆಯುವಂಥದ್ದು. ಕುರುಕೃಭುತ ಚಂಡೋರ ದಂಡಂಗಳು. ಕೋಪದಿಂದ ಏನು ಮಾಡ್ದ ಅಂದ್ರೆ ಆತನ ತೊಡೆಗೆ ಜೋರಾಗಿ ಗದಾಪ್ರಹಾರವನ್ನು ಮಾಡ್ತಾನೆ ಇಲ್ಲಿ ಭೀಮ. 19ನೇ ಪದ್ಯ. ಇಡೇ ತೊಡೆಯನ್ ಉಡಿದು ನೆಟ್ಟನೆ ಕೆಡೆಯುತ್ತಂ ಕರ್ಚಿ ನೆಲನನ್ ಆನ್ ಇದನ್ ಎಂತುಂ ಬಿಡೆನೆಂಬ ತೆರದೆ ಕುಲಗಿರಿ ಕೆಡವಂದದೆ ಕೌರವೇಂದ್ರ ಆಗಳ್ ಕೆಡೆದಂ. ಏನು ಅಂದರೆ ಭೀಮನ ಆ ಭೀಕರವಾದಂಥ ಹೊಡೆತಕ್ಕೆ, ಹೌದಾ, ಆ ಭೀಮನ ಹೊಡೆತಕ್ಕೆ ಏನು ಅಂತಂದರೆ ಆ ದುರ್ಯೋಧನನ ತೊಡೆಗಳು ಮುರಿದು ಅಂತ. ಉಡಿ ಅಂದರೆ ಮುರಿ ಅಂತ ಅರ್ಥ. ಹೌದು, ಆ ದುರ್ಯೋಧನನ ಎರಡೂ ತೊಡೆಗಳು ಆತನ ಜೋರಾಗಿ ಪ್ರಹಾರ ಮಾಡಿದಕ್ಕೆ ಆತನ ತೊಡೆ ಮುರಿದು ಹೇಗೆ ಅಂತಂದ್ರೆ ಖರ್ಚಿ ನೆಲನನ್ ಆನ ಇದಂ ಎಂತು, ನೆಟ್ಟಕ್ಕೆ ಬೀಳುತ್ತಿದ್ದಂತೆ ಅಂತ. ಹೇಗೆ ಅಲ್ಲಿಂದಲೇ ಆತ ಏನು ಮಾಡ್ತಾನಂದ್ರೆ ಕುಸಿದು ಬೀಳುವಂಥದ್ದು ಅಂತ. ಬಿಡೆನೆಂಬ ತರದಿಂ ಕುಲಗಿರಿ ಕೆಡವಂದದೆ ಕೌರವೇಂದ್ರ ಆಗಳ್ ಕಡೆದಂ. ಹೇಗೆ ಬೀಳ್ತಾ ಇದ್ದಾನೆ ಅಂತಂದರೆ ಇಲ್ಲಿ ದುರ್ಯೋಧನನನ್ನು ಕವಿ ವರ್ಣಿಸ್ತಾನೆ. ಈ ನೆಲವನ್ನು ಯಾವ ಮಾತ್ರಕ್ಕೂ ಪಾಂಡವರಿಗೆ ಬಿಟ್ಟು ಕೊಡಲಾರೆ ಅನ್ನುವಂಥ ಅರ್ಥದಲ್ಲಿ ಖರ್ಚಿ ಅಂದರೆ ಕಚ್ಚಿ ಅಂತ, ಅದನ್ನು ಗಟ್ಟಿಯಾಗಿ ಹಿಡಿತಾ, ಭೂಮಿಯನ್ನು ಗಟ್ಟಿಯಾಗಿ ಹಿಡಿತಾ. ಏನು ಅಂದರೆ ಹೇಗೆ ಬಿದ್ದ ಅಂದರೆ ಕುಲಗಿರಿ, ಆ ಕುಲದ ಒಂದು ಕಳಸ ಅಂತ ಹೇಳ್ತೀವಲ್ಲ ನಾವು, ಹೌದಾ, ಆ ರೀತಿ ಏನಂದರೆ ಆ ಕುಲಕ್ಕೆ ಏನು ಅಂತಂದರೆ ಅವನು ಕಳಶಪ್ರಾಯನಾಗಿದ್ದ, ಕೌರವ ಕುಲಕ್ಕೆ. ಅಂಥ ಆ ಕುಲಗಿರಿಯೇ ಏನು ಅಂದರೆ ಕುಸಿದು
ಬೀಳುವಂತೆ ಏನು ಮಾಡ್ದ ಅಂತಂದ್ರೆ ಇಲ್ಲಿ ಕೌರವೇಂದ್ರ ದುರ್ಯೋಧನ ಕೆಳಗಡೆಗೆ ಬಿದ್ದು ಬಿಟ್ಟ ಅಂತ. ಅಂತೂ ಧಿಕ್ಕರಿ ಕರಾನುಕಾರಿಗಳಪ್ಪ ನಿಜ ಭುಜಂ ಸ್ತಂಭಗಳಿಂ ಕುರುಕುಲ ಮಹೇಶನ ಕದಳಿ ಸ್ತಂಭಗಳಂ ಅನುಕರಿಸುವ ತೊಡೆಗಳನ್ ಉಡಿದು ಆಶ್ರಯದೋಳ್ ಪುಡಿಯೋಳ್ ಪೊರಳ್ಚಿ ತನ್ನ ಮುನ್ನ ನುಡಿದ ಉರುಭಂಗ ಪ್ರತಿಜ್ಞೆಯಂ ತೀರ್ಚಿ ಮಕುಟಭಂಗ ಪ್ರತಿಜ್ಞೆಯಂ ತೀರ್ಚಲೆಂದು ಕುರುಕುಲಾಂತಕನಂ ಮಾಮಸಕಂ ಮಸಗಿ. ಅಂತೂ ಆ ಸ್ತಂಭಗಳಂತೆ ಇದ್ದಂಥ ಕದಳಿ ಸ್ತಂಭಗಳಂತೆ ಅಂತ, ಕದಳಿ ಅಂದರೆ ಬಾಳೆ ಗಿಡ, ಹೌದಾ? ದಿಕ್ಕರಿ ಅಂದರೆ ದಿಗ್ಗತಿ ಅಂತ. ಆ ಕದಳಿ ಬಾಳೆಗಳಂತೆ ಇರುವಂಥ ದುರ್ಯೋಧನನ ತೊಡೆಗಳನ್ನು ಮುರಿದಂಥ ಭೀಮ ಏನು ಅಂದರೆ ತನ್ನ ಉರುಭಂಗ, ತಾನು ಹೇಳಿದಂಥ ಉರುಭಂಗದ ಪ್ರತಿಜ್ಞೆಯನ್ನು ತೀರ್ಚಿ ಅಂದರೆ ತೀರಿಸಿದ ಅಂತ. ತನ್ನ ಉರುಭಂಗದ ಪ್ರತಿಜ್ಞೆಯನ್ನು ತೀರಿಸಿದ. ಈಗ ಮುಂದೆ ಏನು ಮಾಡ್ತಾ ಇದ್ದಾನೆ? ಮಕ್ಕುಟಭಂಗ ಪ್ರತಿಜ್ಞೆಯಂ ತೀರ್ಚಲೆಂದು. ಮಕ್ಕುಟಭಂಗ ಅಂದರೆ ದುರ್ಯೋಧನ ಹಾಕಿಕೊಂಡಂಥ ಕಿರೀಟವನ್ನು ಕೆಳಗಿಳಿಸ್ಬೇಕಲ್ಲ ಈಗ, ಅದಕ್ಕೆ ಆ ಮಕ್ಕುಟಭಂಗವನ್ನು ಕಿರೀಟಭಂಗವನ್ನು ಮಾಡಬೇಕು ಅಂತ ಏನು ಆ ಪ್ರತಿಜ್ಞೆನೂ ಪೂರೈಸಬೇಕು ಅಂತ ಏನು ಮಾಡ್ತಾ ಇದ್ದಾನೆ ಅಂದರೆ ಸಿಟ್ಟಿನಿಂದ ಹೋಗ್ತಾ ಇದ್ದಾನೆ. ದುರ್ಯೋಧನನ ಕಡೆಗೆ ಏನು ಮಾಡ್ತಾ ಇದ್ದಾನಂದರೆ ಆ ಭೀಮ ಸಿಟ್ಟಿನಿಂದ ಏನು ಮಾಡ್ತಾ ಇದ್ದಾನಂದ್ರೆ ಹೋಗುವಂಥದ್ದು ಅಂತ. ಇದು ಭುವನಾಧಿಪತ್ಯ ಸವನೋ ಉದಕದಿಂ ಗಡಪೂತಮಾದುದು ಇಂಥದು ಧವಳ ಪತ್ರದ ನೆಲ್ಗಳೇ ಗಡಂ ಗುರಿಯಾದುದು ಆರ್ಗಂ ಇಂತಿದು ಗಡಬಾಗದು ಈ ತಲೆಗೆ ತಕ್ಕುದನ್ ಈಗಳ್ ಮಾಳ್ಪನೆಂದು ಕೋಪದಿನ್ ಒದೆಯಲ್ಕೆ ಸಾರ್ತರೆ ಸಪತ್ನ ಕರೋಟ ಕಿರೀಟ ಭಂಗಕಂ. ಮುಂದುವರೆದು ದುರ್ಯೋಧನನ ಹತ್ರ ಆತನ ಮುಕ್ಕುಟಭಂಗವನ್ನು ಮಾಡಬೇಕು ಅಂತ ಏನು ಅಂದರೆ ಹೇಳ್ತಾರೆ. ಭುವನಾಧಿಪತ್ಯಪ್ಪನ ಸವ ಉದೋಕುದಿಂ ಅಂದರೆ ಅಧಿಪತ್ಯಕ್ಕೆ ರಾಜನನ್ನು ಮಾಡಬೇಕಾದ್ರೆ ಪಟ್ಟ ಕಟ್ಟುವಂಥ ಸಂದರ್ಭದಲ್ಲಿ ಏನು ಅಂದರೆ ಆತನ ತಲೆ ಮೇಲೆ ಮಂತ್ರೋದಕವನ್ನು ಹಾಕ್ತಾರೆ. ಅಂದರೆ ಮಂತ್ರಿಸಿದಂಥ ಉದಕ ಅಂದರೆ ನೀರು ಅಂತ. ರಾಜನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಾವು ರಾಮಾಯಣದಲ್ಲಿ ಈ ದೃಶ್ಯವನ್ನು ನೋಡಿರ್ತೀವಿ. ಟಿ ವಿಯಲ್ಲಿ ಹತ್ತಿದಂಥ ರಾಮಾಯಣದಲ್ಲಿ ಈ ದೃಶ್ಯ, ಆ ರಾಮನಿಗೆ ಏನು ಅಂದರೆ ಮಂತ್ರವನ್ನು ಉದಕವನ್ನು ಸಿಂಪಡಿಸಿ ಏನು ಅಂದರೆ ರಾಜನ ಪಟ್ಟಾಭಿಷೇಕ ಮಾಡುವಂಥದ್ದು ಅಂತ. ಅದು ಬಹಳಷ್ಟೇನು ಅಂದರೆ ಪವಿತ್ರವಾದಂಥ ಕೆಲಸ ಅಂತ. ಇಂಥದ್ದು ಧವಳಾಪತ್ರದ ಗಡಂ ಗುರಿಯಾದದು. ಅಷ್ಟೇ ಅಲ್ಲೇನು ಅಂತಂದರೆ ದುರ್ಯೋಧನ ಆ ಶ್ವೇತ ಛತ್ರದ ನೆರಳಲ್ಲಿ ಮೆರಿತಾ ಇದ್ದ. ಅಂದರೆ ರಾಜ ಇದ್ನಲ್ಲ, ಆತನ ಕುತ್ತಂಥ ಸಿಂಹಾಸನದ ಮೇಲ್ಗಡೆ ಏನು ಅಂದರೆ ಛತ್ರಿ ಇರ್ತದೆ, ಹೌದಾ? ಶ್ವೇತ ಛತ್ರ ಇರ್ತದೆ. ಆರ್ಗಂ ಇಂತಿದು ಗಡಬಾಗದು ಈ ತಲೆಗೆ ತಕ್ಕುದನ್ ಈಗಳ್ ಮಾಳ್ಪನೆಂದು. ಆ ಛತ್ರದ ಛತ್ರಿಯ ನೆರಳಲ್ಲಿ ಏನು ಅಂದರೆ ಮೆರಿತಾ ಇದ್ದ ಅಂತ. ಈ ಕಿರೀಟ ಯಾರಿಗೂ ತಲೆ ಬಾಗಲಿಲ್ಲ ಅಂತ. ಇಂತಿದು ಗಡಬಾಗದು ಈ ತಲೆಗೆ ತಕ್ಕುದನ್ ಈಗಳ್ ಮಾಳ್ಪನೆಂದು. ಯಾರಿಗೋಸ್ಕರನೂ ಎಂದು ತಲೆ ಬಾಗ್ತಾ ಇರಲಿಲ್ಲ. ರಾಜ ಯಾರಿಗೆ ತಲೆ ಬಾಗ್ಲಿಕ್ಕೆ ಸಾಧ್ಯ, ಹೌದಾ? ಅದಕ್ಕೆ ಯಾರಿಗಾಗಲಿ ಇದು ತಲೆ ಬಾಗಿಲ್ಲ ಕಿರೀಟ, ಅದಕ್ಕೆ ಈ ತಲೆಗೆ ತಕ್ಕುದನ್ನೇ ಮಾಡುವೆ ಅಂತ ಆ ದುರ್ಯೋಧನ ಸಮೀಪಿಸಿ ಏನು ಅಂದರೆ ಕೋಪದಿಂದ ಆತನ ತಲೆಗೆ ತೊಡಿಸಿದಂಥ ಕಿರೀಟವನ್ನು ಒದೆಯೋದಕ್ಕೆ ಏನು ಮಾಡ್ತಾನೆ ಅಂದರೆ ಇಲ್ಲಿ ಭೀಮ ಮುಂದಾದ ಅಂತ. ಆದರೆ ಅಷ್ಟರಲ್ಲಿ ಬಲದೇವಾದಿಗಳ್ ಆಗದು ವದೆಯಲ್ಕೆ ಏಕಾದಶ ಅಕ್ಷೋಹಿಣಿ ಬಲಲಕ್ಷ್ಮೀ ಪತಿಯಂ ಪರಾಭವಿಸದಿರ್ ಚಿ ತತ್ಕುಳದಲ್ಲಿ ಮಾರ್ಕೊಳೆಯಂ ಮಾಡದೆ ಭೀಮಸೇನಂ ವದೆದಂ ವಾಮಾಂಗ್ರಿಯಿಂದಂ ರತ್ನಮಂಡಲ ರಶ್ಮಿ ಪ್ರಕಟ ಜ್ವಲನಂ ಮುಕುಟಂ ಕೌರವ ರಾಜೇಂದ್ರನ. ಇನ್ನೇನು ಭೀಮ
ಆತನ ಮೊಕಟಭಂಗವನ್ನು ಮಾಡಬೇಕು ಅನ್ನುವಷ್ಟು ಸಂದರ್ಭದಲ್ಲಿಯೇ ಏನು ಅಂದರೆ ಬಲದೇವ ಕೃಷ್ಣನ ಸಹೋದರ ಆತ ಬಂದ. ಅಂದರೆ ಆತನ ಆದಿಯಾಗಿ ಎಲ್ಲ ದೇವತೆಗಳು, ಬಲದೇವನ ಆದಿಯಾಗಿ ಎಲ್ಲ ದೇವತೆಗಳು ಹೇಳ್ತಾ ಇದ್ದಾರೆ, ಒದೆಯಬೇಡ, ಆಗದು ಒದೆಯಲ್ಕೆ, ಒದಿಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಏಕಾದಶ ಅಕ್ಷೋಹಿಣಿ ಬಲಲಕ್ಷ್ಮೀ ಪತಿಯಂ. ಕೌರವೇಶ ಅಂದರೆ ಯಾರು? 11 ಅಕ್ಷೋಹಿಣಿ ಬಲಕ್ಕೆ ಅಧಿಪತಿಯಾದಂಥವನು. ಏಕಾದಶ ಅಂದರೆ 11 ಅಂತ. 11 ಅಕ್ಷೋಹಿಣಿ ಬಲ. ಅಕ್ಷೋಹಿಣಿ ಬಲ ಅಂತಂದರೆ ಈ ಒಂದು ಸಾವಿರಾರು ಸಂಖ್ಯೆಗಳಲ್ಲಿ ಆನೆಗಳನ್ನು, ಒಂದಿಷ್ಟು 21,000 ಚಿಲ್ಲರೆ ಹೇಳ್ತಾರೆ, ಅಷ್ಟು ಆನೆಗಳನ್ನು, ಕುದುರೆಗಳನ್ನು, ರಥಗಳನ್ನು, ಹಾಗೆ ಕಾಲ್ದಳಗಳನ್ನು ಹೊಂದಿದ ಒಂದು ಅಕ್ಷೋಹಿಣಿ ಬಲ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಅಂತ ಹೇಳ್ತೀವಿ. ನಾನು ಹೇಳಿದ್ನಲ್ಲ 21,000 ಚಿಲ್ಲರೆ ಕುದುರೆಗಳು, 21,000 ಕುದುರೆ ಆನೆಗಳು, ಅಷ್ಟೇ ಅಲ್ಲದೆ ಲಕ್ಷಾನುಗಟ್ಟಲೆ ಕಾಲ್ದಳ. ಹೀಗೆ ಇಷ್ಟೆಲ್ಲ ಸೇರಿಸಿದಾಗ, ರಥಗಳನ್ನು ಸೇರಿಸಿ ಇಷ್ಟೆಲ್ಲ ಸೇರಿಸಿದಾಗ ಒಂದು ಅಕ್ಷೋಹಿಣಿ ಬಲ ಆಗ್ತದೆ. ಅಂಥದ್ರಲ್ಲಿ 11 ಅಕ್ಷೋಹಿಣಿ ಬಲಗಳನ್ನು ಹೊಂದಿದಂಥ, ಅದಕ್ಕೆ ಅಧಿಪತಿಯಾದಂಥ ಕೌರವನನ್ನು ಪರಾಭವಿಸದಿರ್. ಬಲಲಕ್ಷ್ಮೀಪತಿ ಅಂದರೆ ರಾಜ ಅಂತ, ಅಧಿಪತಿ ಅಂತ. ಅವನಿಗೆ ನೀನೇನು ಮಾಡಬೇಡ ಅಂದರೆ ಆತನನ್ನು ಅವಮಾನಗೊಳಿಸಬೇಡ ಅಂತ. ತಕ್ಕುದಲ್ಲ. ಬಲದೇವ ಹೇಳ್ತಾ ಇದ್ದಾನೆ, ಇದು ನಿನಗೆ ಸರಿಯಲ್ಲ, ನಿನ್ನಂಥವನಿಗಿದು ಯೋಗ್ಯವಲ್ಲ ಅಂತ ತಡಿತಾ ಇದ್ದಾನೆ. ತಕ್ಕುದಲ್ಲ ಮಾರ್ಕೊಳೆಯಂ, ಈ ರೀತಿ ಮಾಡು ಸರಿಯಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಆದರೂ ಮಾಡದೆ, ಆದರೂ ಕೇಳದೆ, ಭೀಮಸೇನಂ ವದೆದಂ. ಆದರೂ ಸಹ ಭೀಮಸೇನ ಏನು ಮಾಡ್ದ ಅಂದ್ರೆ ಆ ಕಿರೀಟವನ್ನು ಜೋರಾಗಿ ಒದ್ದ. ವಾಮಾಂಗ್ರಿದಂ, ತನ್ನ ಎಡಪಾದದಿಂದ ಏನು ಮಾಡ್ದ ಅಂದ್ರೆ ರತ್ನಮಂಡಲ ರಶ್ಮಿ ಪ್ರಕಟ ಜ್ವಲನ ಮುಕುಟಂ ಕೌರವೇಂದ್ರನ, ರತ್ನಗಳ ಸಮೂಹದಿಂದ ಕಾಂತಿಯಿಂದ ಜಗಜಗಿಸುತ್ತಿದ್ದಂಥ ಆ ಕಿರೀಟವನ್ನು ಏನು ಮಾಡ್ದ ಅಂದ್ರೆ ತನ್ನ ಎಡಗಾಲಿಂದ ತುಳಿದು ಬಿಟ್ಟ. ಹೀಗೆ ಆ ಭೀಮ ದುರ್ಯೋಧನರ ಗದಾಯುದ್ಧ ಪ್ರಸಂಗವನ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ರನ್ನ ಇಲ್ಲಿ ಏನು ಮಾಡ್ತಾ ಇದ್ದಾನಂದರೆ ನಮಗೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾನೆ. ಮುಂದಿನ ಕಥೆ ನಿಮಗೆ ಗೊತ್ತೇ ಇದೆ. ದುರ್ಯೋಧನ ಅಲ್ಲಿ ಉರುಭಂಗ ಆಗಿ ವೈಶಂಪಾಯನ ಸರೋವರದ ದಡದಲ್ಲಿ ಬಿಡ್ತಾನೆ. ಮುಂದೆ ಧರ್ಮರಾಯ ಪಟ್ಟಾಭಿಷಕ್ತನಾಗ್ತಾನೆ. ಮುಂದೆ ನಮಗೆಲ್ಲ ಗೊತ್ತಿರುವಂಥ ವಿಷಯಗಳೇ. ಈ ರೀತಿಯಾಗಿ ನಾವು ಈ ಪದ್ಯ ಭಾಗವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು.